ಕರ್ನಾಟಕ ರಾಜ್ಯಕ್ಕೆ ಇವತ್ತು ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಯಾರ ಜಿ ಹುಜೂರ್ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಮತ್ತೊಬ್ಬ ಬಿಜೆಪಿ MP ಎಲೆಕ್ಟ್ ಆದ್ರೆ ಈಗ 25 ಜನ ಇದ್ರಲ್ಲ, ನಾಲಾಯಕ್ಕೂ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದ 25 ನಾಲಾಯಕ್ಕೂ ಸಂಸದರ ಪೈಕಿ ಮತ್ತಷ್ಟು ಜನ ಹೋದಂಗೆ ಆಗ್ತದೆ, ಅಷ್ಟು ಇನ್ನೊಬ್ಬ ಹೋದಂಗೆ ಆಗ್ತದೆ. ರಾಜ್ಯದ ಪರವಾಗಿ ಧ್ವನಿ ಎತ್ತಕ್ಕಂಥ ಒಬ್ಬ ಸಂಸದ ನಮಗೆ ಬೇಕು. ಇವತ್ತು ಮೇಕೆದಾಟು ಯೋಜನೆ, ಕುಡಿಯುವ ನೀರಿನ ಯೋಜನೆಗೆ ಅನುಮತಿ ಇಲ್ಲ. ಯಾರು ಕೊಡಬೇಕಾಗಿತ್ತು? ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರದಲ್ಲಿ ಇವತ್ತು 4,20,000 ಕೋಟಿ ಕರ್ನಾಟಕದ ತೆರಿಗೆಯ ಪಾಲು, GST ಮುಖೇನ ನಮ್ಮ ತೆರಿಗೆ. ಕರ್ನಾಟಕ ರಾಜ್ಯದ ಮಹಾಜನತೆ ಕೇಂದ್ರ ಸರ್ಕಾರದ ಬಕ್ಕಸಕ್ಕೆ ಕೊಡ್ತಕ್ಕಂಥ ತೆರಿಗೆಯ ಪ್ರಮಾಣ ವಾರ್ಷಿಕವಾಗಿ 4,20,000 ಕೋಟಿ. ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ 3,70,000 ಕೋಟಿ. ನಾವು ಈ ಕಡೆಯಿಂದ 4,20,000 ಕೋಟಿಯನ್ನ ಕೇಂದ್ರ ಸರ್ಕಾರಕ್ಕೆ, ದೆಹಲಿ ಸರ್ಕಾರಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ವಾಪಸ್ ಕೊಡ್ತಾ ಇರ್ತಕ್ಕಂಥದ್ದು ವಾರ್ಷಿಕವಾಗಿ ಅವರು ಕೇವಲ 50,000 ಕೋಟಿಗಳು ಮಾತ್ರ. ರಾಷ್ಟ್ರೀಯ ಹೆದ್ದಾರಿ, NHRM ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳಿಗೆ ಅವ್ರು ಕೊಡ್ತಕ್ಕಂಥದ್ದು 4,27,000 ಕೋಟಿಯ ಬದಲಿಗೆ ನಮಗೆ ಬರ್ತಕ್ಕಂಥದ್ದು 50,000 ಕೋಟಿ. ಮಾನ್ಯ ನನ್ನ ಬಂಧುಗಳೇ, ನೀವೆಲ್ಲ ಆಲೋಚನೆಯನ್ನು ಮಾಡಬೇಕು. ಇವತ್ತು ನಾವು 100 ರೂಪಾಯಿ ತೆರಿಗೆಯನ್ನು ಕೊಟ್ರೆ, ಇವತ್ತು GST ಬಂದ ಮೇಲೆ ಜನಸಾಮಾನ್ಯರು ಉಪ್ಪಿನ ಮೇಲೂ ಟ್ಯಾಕ್ಸು, ಬೆಂಕಿಪಟ್ಟಣದ ಮೇಲೂ ಟ್ಯಾಕ್ಸೇ. GST ಯಾವುದು ಬಿಡ್ಲಿಲ್ಲ. ಹೋಟ್ಲಲ್ಲಿ ಹೋಗಿ ಒಂದು ಲೋಟ ಟೀ ಕುಡಿದ್ರೆ ಅದಕ್ಕೂ GSTನೇ. ಯಾವುದ್ರ ಮೇಲೆ ಒಬ್ಬ ಬಡವ ಕೂಡ GSTಯ ಬಗ್ಗೆ ಬಂದಿರತಕ್ಕಂಥದ್ದು. ಕರ್ನಾಟಕ ರಾಜ್ಯದವರು 100 ರೂಪಾಯಿ ಕೊಟ್ರೆ ನಮಗೆ ಬರ್ತಕ್ಕಂಥದ್ದು ವಾಪಸ್ಸು 100 ರೂಪಾಯಿ ಬದಲಿಗೆ 13 ರೂಪಾಯಿ. ಅದೇ ಉತ್ತರ ಪ್ರದೇಶದವನು 100 ರೂಪಾಯಿ ಕೊಟ್ರೆ ಉತ್ತರ ಪ್ರದೇಶಕ್ಕೆ ವಾಪಸ್ ಬರ್ತಕ್ಕಂಥದ್ದು 398 ರೂಪಾಯಿ. ಬಿಹಾರಕ್ಕೆ 696 ರೂಪಾಯಿ. ನಾವು 100 ರೂಪಾಯಿಗೆ ನಮಗೆ ವಾಪಸ್ ಬರೋದು 13 ರೂಪಾಯಿ. ಬಿಹಾರಕ್ಕೆ 690, UPಗೆ 398 ರೂಪಾಯಿ. ನಮ್ಮ ಹಣನ ಉತ್ತರ ಭಾರತದ ರಾಜ್ಯಗಳಿಗೆ ತೆಗೆದುಕೊಂಡೋಗಿ ಅಂತ ಇದ್ದಾರೆ. 4,27,000 ಕೋಟಿಲಿ ನಮಗೆ 50% ಬಂದ್ರೆ ಸಾಕು. ಯಾವ ಬೆಂಗಳೂರಿಗೆ, ನಿಮ್ಮ ನೆಲಮಂಗಲಕ್ಕೆ ಮೆಟ್ರೋ ನಾಳೆನೇ ಮಾಡ್ಬೋದು. ಏನು 3,70,000 ಕೋಟಿ ಬಡ್ಜೆಟ್ ಇದೆಯೋ ಅದ್ರ ಜೊತೆಗೆ ಇನ್ನು 2 ಲಕ್ಷ ಕೋಟಿ ಹಣ ಬಂದ್ರೆ 5,70,000 ಕೋಟಿ, 6 ಲಕ್ಷ ಕೋಟಿ ಆಗ್ತದೆ. ಎತ್ತಿನ ಹೊಳೆಯಿಂದ ಹಿಡಿದು ಇಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳು, ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳು, ರಸ್ತೆಗಳು, ಒಳಚರಂಡಿ, ಇಲ್ಲಿ ಕಚೇರಿಗಳು, ಶಾಲಾ ಕಾಲೇಜು, ಆಸ್ಪತ್ರೆಗಳು, ಮೆಟ್ರೋ ಆದಿಯಾಗಿ ಎಲ್ಲ 5 ರಿಂದ 10 ವರ್ಷದೊಳಗಡೆ ಕರ್ನಾಟಕ ರಾಜ್ಯ ಯಾವ ಸಿಂಗಾಪುರ್ ದೇಶಕ್ಕಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆದರೆ ನರೇಂದ್ರ ಮೋದಿರವರ ಸರ್ಕಾರ ಇವತ್ತು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳು, ಒಟ್ಟು 7 ರಾಜ್ಯಗಳು ದೇಶದ ಆರ್ಥಿಕತೆಗೆ 60% ಹಣವನ್ನು ಕೊಡ್ತಾ ಇದೆ. ಮಹಾರಾಷ್ಟ್ರ ಮೊದಲನೇ ಸ್ಥಾನ, ಕರ್ನಾಟಕ 2ನೇ ಸ್ಥಾನ. ನಮಗೆ 13 ರೂಪಾಯಿ ಕೊಡ್ತಾರೆ. ತಮಿಳುನಾಡಿಗೆ ಬರ್ತಕ್ಕಂಥದ್ದು 28, ಬರೀ 28 ರೂಪಾಯಿ. ನಮ್ಮ ಹಣ ಎಲ್ಲಿಗೆ ಹೋಯ್ತಾ ಇದೆ? ನರೇಂದ್ರ ಮೋದಿರವರು ಪ್ರತಿನಿಧಿಸ್ತಕ್ಕಂಥ ಉತ್ತರ ಪ್ರದೇಶ, ಅವರ ತವರು ರಾಜ್ಯವಾಗಿರ್ತಕ್ಕಂಥ ಗುಜರಾತ್ಗೆ ಹೋಗ್ತಾ ಇದೆ. ಈ ಕಳೆದ 10 ವರ್ಷಗಳಲ್ಲಿ ನಾನು ಬಿಜೆಪಿಯ 25 ಸಂಸದರನ್ನ ಕೇಳ್ತೀನಿ, ಯಾವುದಾದ್ರೂ ಒಂದೇ ಒಂದು ದೊಡ್ಡ ಯೋಜನೆ ಕರ್ನಾಟಕ ರಾಜ್ಯಕ್ಕೆ ಬಂದಿದೆಯಾ? ಬಿಜೆಪಿಯ ಸರ್ಕಾರ ಆಡಳಿತ ಮಾಡ್ತು ಕರ್ನಾಟಕ ರಾಜ್ಯದಲ್ಲಿ. ಯಾವುದಾದ್ರು 5,000 10,000 ಜನ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಯಾವುದಾದ್ರು ಒಂದೇ ಒಂದು ಉದ್ದಿಮೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆಯಾ? ಇವತ್ತು ಕರ್ನಾಟಕ ರಾಜ್ಯ, ಬೆಂಗಳೂರು, ದೇಶದ ವಿವಿಧ ಮೂಲೆಗಳಿಂದ IT BT ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇಂದಿನ ಸರ್ಕಾರ, ಮನಮೋಹನ್ ಸಿಂಗ್ ರವರ ಸರ್ಕಾರ, SM ಕೃಷ್ಣರವರ ಸರ್ಕಾರ
ತೆಗೆದುಕೊಂಡಂತ ನಿಲುವುಗಳಿಂದಾಗಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆದಂತ ITBTಗಳಿಂದ ಇನ್ನಿತರ ಯೋಜನೆಗಳಿಂದ ಇಡೀ ದೇಶದ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಯಾವ್ದಾದ್ರು ನಗರ ಯಾವ್ದಾದ್ರು ಇದ್ರೆ, ಇಡೀ ಏಷ್ಯಾದಲ್ಲಿ ಅತ್ಯಂತ ಶರವೇಗದಿಂದ ಬೆಳೀತಾ ಇರ್ತಕ್ಕಂಥ ನಗರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಇದೇ ರೀತಿಯಾಗಿ ಮುಂದುವರೆದ್ರೆ, ಬಿಜೆಪಿ ಸರ್ಕಾರ ಬಂದು 10 ವರ್ಷಗಳ ಕಾಲ ಆಯಿತು, ನರೇಂದ್ರ ಮೋದಿರವರ ಸರ್ಕಾರ ಬಂದು ಇಲ್ಲಿಗೆ ಒಂದೇ ಒಂದು ಯೋಜನೆ ಬರಲಿಲ್ಲ. ಹಾಗಾದ್ರೆ ಯೋಜನೆಗಳೆಲ್ಲ ಎಲ್ಲಿಗೆ ಹೋದವು? ಯಾವುದೇ ಯೋಜನೆಗಳು ಅನುಮತಿಗಾಗಿ ಕೇಂದ್ರ ಸರ್ಕಾರದ ಬಳಿ ಹೋದ್ರೆ ಇವತ್ತು ಅಮಿತ್ ಶಾ ರವರು ಮತ್ತು ನರೇಂದ್ರ ಮೋದಿರವರು ಅವರೆಲ್ರಿಗೂ ಕೇಂದ್ರ ಕಚೇರಿಯನ್ನ ಇಲ್ಲ ಗುಜರಾತಲ್ಲಿ ತೆಗೀರಿ, ಇಲ್ಲ UP ತೆಗೀರಿ ಅಂತೇಳಿ ನಮ್ಮೆಲ್ಲ ಅವಕಾಶಗಳು ಇವತ್ತು ಗುಜರಾತು UP ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವತ್ತು ಯಾವ ರೀತಿ ಕಾರ್ಪೆಂಟರ್ ಕೆಲಸ, ಟೈಲ್ಸ್ ಹಾಕೋ ಕೆಲಸ, ಮಾರ್ಬಲ್ ಹಾಕೋ ಕೆಲಸ, ಪೇಂಟ್ ಹೊಡಿತಕ್ಕಂಥ ಕೆಲಸಕ್ಕೆ ಬಿಹಾರ್, ಗುಜರಾತ್, ರಾಜಸ್ಥಾನದಿಂದ ಬಂದು ನೆಲಮಂಗಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾರ್ತ್ ಇಂಡಿಯನ್ಸು. ಅಂತ ಪರಿಸ್ಥಿತಿ ನಮ್ಮ ಮಕ್ಕಳು ಹೋಗಿ ಉತ್ತರ ಪ್ರದೇಶ, ಗುಜರಾತ್ನಲ್ಲಿ ಕೆಲಸಕ್ಕಾಗಿ ಅರ್ಜಿ ಹಿಡ್ಕೊಂಡು ಕೆಲಸಕ್ಕಾಗಿ ಅಲ್ಲಿಗೆ ಹೋಗ್ತಕ್ಕಂಥ ಕಾಲ ದೂರ ಇಲ್ಲ. ಈ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿರವರ ಸರ್ಕಾರ ಮತ್ತೆ 5 ವರ್ಷಗಳ ಕಾಲ ಮುಂದುವರೆದರೆ ಕೇಂದ್ರದಲ್ಲಿ ಅಂತ ಪರಿಸ್ಥಿತಿ ಬೇಕಾ? ನೀವು ಆಲೋಚನೆ ಮಾಡಬೇಕು. ಈ ಮತ ರಕ್ಷಾರಾಮಯ್ಯನವ್ರಿಗಲ್ಲ. ನೀವು ಕೊಡ್ತಕ್ಕಂಥ ಹಾಕಿಸ್ತಕ್ಕಂಥ ಮತ ರಕ್ಷಾರಾಮಯ್ಯನವ್ರಿಗಲ್ಲ, ನಮ್ಮ ಮುಂದಿನ ಪೀಳಿಗೆಗೆ, ಈ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಧ್ವನಿಗಳ ಅವಶ್ಯಕತೆ ಇದೆ. ಇವತ್ತು ಸಂಸತ್ನಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ, ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆ ಹಣದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ನಮ್ಮ ಯೋಜನೆಗಳಿಗೆ ಅನುಮತಿಯನ್ನು ನೀಡದೇ ಇರತಕ್ಕಂಥ ಕೇಂದ್ರ ಸರ್ಕಾರದ